ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾನು ಹೋಗಿ ಬಾಗ್ಲು ತಟ್ಬಿಡ್ಲಾ? ಬೇಡ ಬೇಡ, ನನಗೆ ಕರ್ಣ ಸರ್ ತುಂಬ ಸುಸ್ತಾಗಿದ್ರು. ಅವ್ರು ತುಂಬ ಚೆನ್ನಾಗಿ ನಿದ್ದೆ ಮಾಡಬೇಕು. ಅಲ್ಲ, ಕರ್ಣ ಸರ್ ಎಷ್ಟೇ ಲೇಟಾಗಿ ಮಲಗಿದ್ರು ಅವ್ರು ಬೆಳಿಗ್ಗೆ ಬೇಗ ಎದ್ದೇಳ್ತಾರೆ, ತಡ ಮಾಡೋದಿಲ್ಲ. ಆದರೂ ಯಾಕೆ? ಗುಡ್ ಮಾರ್ನಿಂಗ್ ಸರ್. ಚೆನ್ನಾಗಿ ನಿದ್ದೆ ಆಯ್ತಾ? ಹಾಂ, ಪರವಾಗಿಲ್ಲ. ನನಗೆಲ್ಲ ಗೊತ್ತಾಗುತ್ತೆ ಸರ್. ರಾತ್ರಿ ಇಡೀ ನೀವು ಯೋಚನೆ ಮಾಡ್ತಾ ನಿದ್ದೆನೇ ಮಾಡಿಲ್ಲ ಅಲ್ವಾ? ಇಲ್ಲ, ಹಾಗೇನಿಲ್ಲ. ನನ್ನ ಹತ್ರ ಸುಳ್ಳು ಹೇಳ್ಬೇಡಿ ಸರ್. ನೀವೇನು ಅಂತ ನಿಮಗಿಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ನಿನ್ನೆ ತಗೊಂಡಿದ್ದ ನಿರ್ಧಾರ ಸರಿಯಾಗೇ ಇದೆ. ನಿನ್ನ ಜೊತೆ ಇರೋದೇ ಸಮಾಧಾನ ಕೊಡುತ್ತೆ, ಗೊತ್ತಾ? ಅದು ಸರಿ, ನೀವು ನಿದ್ದೆ ಮಾಡಿದ್ರೋ ಇಲ್ವೋ? ಹಾಂ ಸರ್, ಚೆನ್ನಾಗೇ ನಿದ್ದೆ ಮಾಡಿದೆ. ನೀವೇನು ಅಂತ ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತು. ಹಾಗಲೇ ನಿದ್ದೆ ಬಿಡೋಕೆ ಹೋಗಬೇಡಿ. ಯಾವಾಗ ಹೊರಡ್ರಿ? ನನಗೆ ಗೊತ್ತಾಗ್ಲೇ ಇಲ್ಲ. ನೀವು ಫ್ರೆಶ್ ಅಪ್ ಆಗ್ತಿದ್ರಿ, ಸೊ ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಅದು ಒಂದು ವಿಷಯ ಹೇಳಿ. ನನಗೆ ಎಲ್ರಿಗೂ ಹೇಳೋಕ್ಕಾಗ್ದಿರೋ ಸತ್ಯನ ಇವತ್ತಾದರೂ ಹೇಳ್ಬಿಡೋಣವಾ? ನನ್ನ ಕೈಲಿಂದ ತಡ್ಕೊಳಕ್ಕಾಗಲ್ಲ, ಪ್ಲೀಸ್. ಮುಂದೆ ಏನೋ ಒಂದು ದಾರಿ ಸಿಗುತ್ತೆ. ಸದ್ಯ ಯಾರಿಗೂ ಏನೂ ಹೇಳೋದು ಬೇಡ, ಅದರಿಂದ ಇನ್ನೂ ಸಮಸ್ಯೆ ಆಗುತ್ತೆ. ಹಾಗಲ್ಲ. ಸದ್ಯಕ್ಕೆ ಕರ್ಣ ಸರ್ ಹೇಳಿದ್ದೆ ಕರೆಕ್ಟ್ ಆಗಿದೆ. ನಾವು ಅದನ್ನೇ ಫಾಲೋ ಮಾಡೋಣ. ಎಲ್ಲ ಸುಳ್ಳು ನೆನ್ನೆಗೆ ಕೊನೆ ಆಗ್ತಿತ್ತು. ಆ ತೇಜಸ್ ಯಾಕೆ ಬರಬೇಕಾಗಿತ್ತು? ಇದೆಲ್ಲದರಿಂದ ಪಾಪ ಕರ್ಣ ಅವ್ರಿಗೆ ಎಷ್ಟು ಅನ್ಯಾಯ ಆಗ್ತಿದೆ. ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ನಾನು ಹೊರಡ್ತೀನಿ. ಕರ್ಣ, ನನ್ನ ಕನಸು ನನಸಾಗ್ತಿದೆ ಕರ್ಣ. ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಮಳೆಗಾಲದಲ್ಲಿ ನದಿ ಉಕ್ಕಿ ಉಕ್ಕಿ ಹರಿಯೋ ಹಾಗೆ 1000 ಹೂ ಒಟ್ಟಿಗೆ ಅರಳಿದ್ರೆ ಗಿಡಕ್ಕೆ ಎಷ್ಟು ಸಂತೋಷ ಆಗುತ್ತಲ್ಲ, ಅಷ್ಟು ಸಂತೋಷ. ಇದೆಲ್ಲ ಏನಪ್ಪ? ಲೇ, ಇದೆಲ್ಲ ಏನೂ ಇಲ್ಲ, ಏನೂ ಅಲ್ಲ. ನನ್ನ ಖುಷಿನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಏನೇನೂ ಅಲ್ಲ. ಸದ್ಯ ಇಷ್ಟೇ ಮಾಡೋಕ್ಕಾಗ್ತಿದೆ ಅಂತ ನನಗೂ ತುಂಬ ಬೇಜಾರಾಗ್ತಿದೆ ಕಣ. ನೀನೇನು ಅನ್ಕೋಬಾರ್ದಷ್ಟೇ. ಬಟ್ ಯಾಕಿದೆಲ್ಲ ಅಂತ ಕೇಳ್ತಾ ಇದ್ದೀನಿ. ಯಾಕೆ, ಏನು, ಎಲ್ಲದಕ್ಕೂ ಉತ್ತರ ಇದೆ. ನಿನ್ನನ್ನು ಹೀಗೆ ನೋಡೋದಕ್ಕೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ನನಗೆ? ಕಾರಣ ನಿನ್ನ ಈ ಮುಗ್ಧತೆ ಇದೆ ನೋಡು, ಇದೇ ನನಗೆ ಇಷ್ಟ.